ಹಾಯ್ ಹಲೋ ಗೈಸ್, ವೆಲ್ಕಮ್ ಟು AK ಸ್ಪೋರ್ಟ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಬೆಂಗಳೂರು ಬುಲ್ಸ್ ಸ್ಕ್ವಾಡ್ ಅನಾಲಿಸಿಸ್ ಮಾಡೋಣ. ಫಸ್ಟ್ ಇದರಲ್ಲಿ 23 ಪ್ಲೇಯರ್ಸ್ಗಳನ್ನ ಈ ಸಲ ಬೈ ಮಾಡಿದ್ದಾರೆ. ಇದರಲ್ಲಿ 7 ಜನ ರೈಡರ್ಸು, 8 ಜನ ಡಿಫೆಂಡರ್ಸು, 8 ಜನ ಆಲ್ರೌಂಡರ್ಸು. ಮೇನ್ ಇದರಲ್ಲಿ ಹೇಳ್ಬೇಕಂದ್ರೆ ಅಂಥ ಫೇಮಸ್ ಆಗಿರೋ ಪ್ಲೇಯರ್ಸ್ಗಳು ಅಷ್ಟೊಂದು ಕಾಣಿಸ್ತಿಲ್ಲ. ಇದರಲ್ಲಿ ಮೇನ್ 3 ಪ್ಲೇಯರ್ಸ್ಗಳಿದ್ದಾರೆ. ಅಂಕುಶ್ ರಾಠಿ, ಯೋಗೇಶ್ ದಯ್ಯ, ಇವರು ಆಕಾಶ್ ಶಿಂಡೆ. ಇವ್ರು 3 ಜನ ಸ್ವಲ್ಪ ಫೇಮಸ್ ಆಗಿರೋ ಪ್ಲೇಯರ್ಸು. ಫಸ್ಟು ಯಾರ್ಯಾರಿದ್ದಾರೆ ಈ ಟೀಮ್ನಲ್ಲಿ ಅಂತ ನೋಡೋಣ. ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಪ್ಲೇಯರ್ಸ್ ಲಿಸ್ಟಿಂದ ಲಿಂಕ್ ಕೊಟ್ಟಿರ್ತೇನೆ, ನೀವು ಬೇಕಾದ್ರೆ ಹೋಗಿ ಚೆಕ್ ಮಾಡಿ. ಅವಾಗ ನಾನು ಹೇಳ್ತೀನಿ. ಫಸ್ಟು ರೈಡರ್ ಯಾರಿದ್ದಾರೆ ಅಂತ ನೋಡೋಣ. ಪಂಕಜ್, ಆಕಾಶ್ ಶಿಂಡೆ, ಇವರು ಪುಣೇರಿ ಪಲ್ಟನ್ಸ್ ಟೀಮ್ನಲ್ಲಿ ಆಡಿರ್ತಾರೆ. ಗಣೇಶ್ ಹನುಮಂತಗಲ್, ಮಹಿಪಾಲ್, ಮಂಜೀತ್ ಠಾಕೂರ್, ಶುಭಮ್ ಬಿಟ್ಕೆ. ಡಿಫೆಂಡರ್ಸ್ ನೋಡೋಣ. ಲಕ್ಕಿ ಕುಮಾರ್, ಸಂಜಯ್, ಅಂಕುಶ್ ರಾಠಿ, ಇವರು ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ನಲ್ಲಿ ಆಡಿರ್ತಾರೆ, ಒಳ್ಳೆ ಪ್ಲೇಯರು. ನೆಕ್ಸ್ಟ್ ಯೋಗೇಶ್ ದಯ್ಯ, ಇವ್ರು ಹೇಳಿದ್ದೀನಿ, ಡಬಾಂಗ್ ಡೆಲ್ಲಿ KC ಟೀಮ್ನಲ್ಲಿ ಆಡ್ತಿರ್ತಾರೆ. ಸತ್ಯಪ್ಪ ಮಟ್ಟಿ, ಶುಭಮ್ ಹೊರಹಾಟೆ, ದೀಪಕ್ ಶಂಕರ್, ಮನೀಶ್. ಆಲ್ರೌಂಡರ್ಸ್ ಯಾರಂತ ನೋಡೋಣ. ಚಂದ್ರನಾಯ್ಕ್ M, ಅಹ್ಮದ್ ರೆಜಾ, ಅಲಿ ರೆಜಾ. ಇವರಿಬ್ಬರು ಇರಾನಿಯನ್ ಪ್ಲೇಯರ್ಸ್ ಏನು ಪ್ಲಸ್ ಪಾಯಿಂಟ್ ಅಂದರೆ ಅವ್ರು ಯಾವಾಗಲೂ ಆಲ್ರೌಂಡರ್ಸ್ ಆಗಿರ್ತಾರೆ. ನೀವು ಎಕ್ಸಾಂಪಲ್ ಆಗಿ ಮೊಹಮ್ಮದ್ ರೆಜಾ ಚಿಯಾನೇನೆ ನೋಡ್ಬೋದು, ನೀವು ಅವ್ರು ಹೆಂಗೆ ಆಡ್ತಾರೆ ಅಂತ. ಅವ್ರು ಯಾವ ಟೀಮ್ಗೆ ಹೋದರೆ ಆ ಟೀಮ್ಗೆ ಟೈಟಲ್ನ ಕೊಡ್ತಾ ಬರ್ತಿದ್ದಾರೆ. ಯಾವ್ದಾರ ಪ್ಲೇಯರ್ಸ್ಗಳು ಇವರು ಆಗ್ಬೋದು, ಹೇಳೋಕ್ಕಾಗಲ್ಲ. ನೆಕ್ಸ್ಟು ಅಮಿತ್ ಠಾಕೂರ್, ಧೀರಜ್, ಜಿತೇಂದರ್ ಯಾದವ್, ಸಚಿನ್, ಸಾಹಿಲ್ ರಾಣಿ. ಇಷ್ಟು ಜನ ಈ ಸಲ ಬೆಂಗಳೂರು ಬುಲ್ಸ್ ಟೀಮ್ನ ಲಿಸ್ಟ್. ಅದರಲ್ಲೇ ಮೇನ್ ಹೇಳಿದ್ನಲ್ಲ 3 ಪ್ಲೇಯರ್ಸ್ಗಳಿದ್ದಾರೆ. ಮೊದಲು ಫಸ್ಟು ಅಂಕುಶ್ ರಾಠಿ ಬಗ್ಗೆ ಮಾತಾಡೋಣ. ಅಂಕುಶ್ ರಾಠಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಟೀಮ್ನಲ್ಲಿ ಎಷ್ಟೋ ಸೀಸನ್ಗಳು ಆಡಿರ್ತಾರೆ. ಇವರು ನೋಡೋದಕ್ಕೆ ಸಣ್ಣದಾಗಿದ್ರು ಸಖತ್ತಾಗಿ ಟ್ಯಾಕಲ್ ಮಾಡ್ತಾರೆ. ನೆಕ್ಸ್ಟು ಎರಡನೇಗೆ ಬಂದ್ಬಿಟ್ಟು ಯೋಗೇಶ್ ದಯ್ಯ. ಇವರು ಅಷ್ಟೇ ಡಬಾಂಗ್ ಡೆಲ್ಲಿ ಟೀಮ್ನಲ್ಲಿ ಅತಿ ಹೆಚ್ಚು ಟ್ಯಾಕಲ್ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡಿದ್ದರಲ್ಲಿ ಇವರು ಫಸ್ಟ್ ಇದ್ದಾರೆ. ಇವರು ಅಷ್ಟೇ ಮಸ್ತಾಗಿ ಟ್ಯಾಕಲ್ಗಳನ್ನ ಮಾಡ್ತಾರೆ. ಇವರಿಬ್ಬರು ಅಂದರೆ ಮೇನು ಸ್ಟಾರ್ಟಿಂಗ್ 7ನಲ್ಲಿ ಇದ್ದೇ ಇರ್ತಾರೆ. ಇವರು ಇಲ್ಲದೆ ಟೀಮ್ ಕೂಡ ಊಹೆ ಮಾಡೋಕ್ಕಾಗಲ್ಲ. ನೆಕ್ಸ್ಟು ರೈಡರ್ನಲ್ಲಿ ಆಕಾಶ್ ಶಿಂಡೆ, ಇವರೊಬ್ಬರು ಹೆಸರು ಮಾಡಿರೋಂಥ ಪ್ಲೇಯರ್ಗಳನ್ನ ಪಿಕ್ ಮಾಡಿದ್ದಾರೆ. ಇವ್ರು ಹೇಳ್ಬೇಕು ಅಂದರೆ ಪುಣೇರಿ ಪಲ್ಟನ್ಸ್ ಟೀಮ್ನಲ್ಲಿ ಚೆನ್ನಾಗಿ ರೈಡ್ ಪಾಯಿಂಟ್ಸ್ಗಳನ್ನ ತಂದಿರ್ತಾರೆ. ಟೋಟಲಾಗಿ ಹೇಳ್ಬೇಕಂದ್ರೆ ಬೆಂಗಳೂರು ಬುಲ್ಸು ಹೊಸ್ದಾಗಿ ಕಾಣಿಸ್ತಾ ಇದೆ. ಪವನ್ ಶರಾವತ್ ಇದ್ದ ಅಂಥ ಟೀಮ್ ಏನು ಕಾಣಿಸ್ತಿಲ್ಲ. ಅಂದರೆ ನೋಡೋಣ BC ರಮೇಶ್ ಈ ಸಲ ಹೊಸ ತಂತ್ರಗಳನ್ನ ಯಾವ್ಯಾವ ತಂತ್ರಗಳನ್ನ ಉಪಯೋಗಿಸಿ ಹೇಗೆ ಮ್ಯಾಚ್ಗಳನ್ನ ವಿನ್ ಮಾಡ್ತಾರೆ ಅಂತ. ಇದು ಬೆಂಗಳೂರು ಬುಲ್ಸು ಸ್ಕ್ವಾಡ್ ಅನಾಲಿಸಿಸ್ಸು ಮತ್ತು ಯಾರ್ಯಾರಿದ್ದಾರೆ ಅಂತ ಹೇಳಿದ ವಿಷಯ. ಈ ಥರ ಮುಂದಿನ ಕಬಡ್ಡಿ ಮತ್ತು ಕ್ರಿಕೆಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು.